ಏನೇ ಆಯ್ತಾ ಅಡಿಗೆಲ್ಲ? ಹ್ಞೂ ಚಿಕ್ಕಮ್ಮ, ಆಯ್ತು. ಏನು ಗಮ್ಮತ್ ವಾಸನೆ ಬರೈತಿ? ಏನು ನೀನ ಮೊದಲ ಸ್ವಹ ಮಾಡ್ಬೇಕಂತ ಏನು ಕೈ ಹಿಡ್ಕೊಂಡು ಕುಂತ್ಬಿಟ್ಟಿಲ್ಲ? ತಿಂದಾಯ್ತಾ ಫಿಶ್ನ? ಅಯ್ಯೋ ಇಲ್ಲ ಚಿಕ್ಕಮ್ಮ, ನಾ ಇನ್ನ ಮಾಡ್ತಾ ಇದ್ದೀನಿ, ಈಗ ತೆಗಿತಾ ಇದ್ದೀನಿ ಅಷ್ಟೇ ಕರ್ಕರ್ದು. ಇನ್ನೇನು ನಾ ತಿಂದಿಲ್ಲ. ಕೈಯಾಗ ಹಿಡ್ಕೊಂಡಿದ್ಯಲ್ಲ, ಬಕ್ಕಸ್ಬಿಟ್ಟೇನೋ ಅಂತ ಅನ್ಕೊಂಡಿದ್ಯಾ? ಹೌದು, ರೊಟ್ಟಿ ಜೊತೆ ಈ ಪಲ್ಯ ಆಯ್ತು, ಮತ್ತೆ ಅಂದಕ್ಕೆ ಸಾರು ಏನು ಮಾಡಿ? ಅದು ಚಿಕ್ಕಮ್ಮ, ಮಾಮೂಲಿ ಅನ್ನ ಮಾಡಿಲ್ಲ, ನವಣಿ ಹಾಕ್ಬಿಟ್ಟು ಅನ್ನ ಮಾಡಿನಿ, ನವಣಿ ಅನ್ನ ಮಾಡಿನಿ. ನೀ ಯಾಕ ಹಂಗ ಹೆದ್ರಿ 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 ಮಾತಾಡಕತ್ತಿ? ಏನ್ ನಾ ಏನು ಬ್ರಹ್ಮ ರಾಕ್ಷಸನ? ಹೂನ, ಮತ್ ನೀ ಬ್ರಹ್ಮ ರಾಕ್ಷಸನ ಯಾಕ? ಕರಡಿ ಒಳಗ ಮುಖ ನೋಡ್ಕೊಂಡಿಲ್ಲನು? ನಿನ್ ಮುಖ ಹೆಂಗೈತಂತ ಹೋಗ್ ಮೊದ್ಲ ಕಣ್ಣಿ ಒಳಗ ನಿನ್ ಮುಖ ನೋಡ್ಕೋ, ಹೆಂಗೈತಂತ ನಿನಗ ಗೊತ್ತಾಗತ್ತ. ಬಂದ್ಬಿಟ್ರು ಈ ಕಾಗೆ ಮುದುಕಿ, ಯಾವಾಗ ಕಾ 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 ಅಂತ ಇರ್ತಾನೆ ಅಂತ ಅಂದ್ಬಿಟ್ಟು ಯಾವಾಗಾರ ಕಾಗೆ ಹಾರಿಸ್ಕೊಂಡು ಹೋಗ್ತಾಳು ಏನ? ಏಲೆ ಅಲ್ಲೇ ವಟ 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 ಅನ್ನಕತ್ತಿದಿ? ಹೋಗ ಅಡಿಗೆ ಮಾಡಕತ್ತಾಳಿಲ್ಲ, ಇಲ್ಲ ತಿಂತೀನ? ತಿಂದ್ಬಿಟ್ಟು ಹೋಗ್ ಮಲ್ಕೋ. ನನಗೆ ಗೊತ್ತಿದ್ವಾ ತಿನ್ನೋದು ಮುದುಕವ್ವ, ನನಗೆ ತಿನ್ನೋ ಗೊತ್ತೈತಿ. ನೀನ ಬಾ ಬಕ್ಕಸ್ ಬಾ, ಪುಕ್ಷಟ್ಟಿ ಅನ್ನ ಹೊಟ್ಟೆ ತುಂಬ ಉಂಡ ಕೋಚಿ ಬಟ್ಟ ಅದೇನಂತಾರಲ್ಲ ಪುಕ್ಷಟ್ಟಿ ಅನ್ನ ತಿಂದ. ಅಯ್ಯೋ ಏನೋ ಒಂದು ಅಂತಾರ, ಬಾ ತಿನ್ನು ಬಾ, ಪುಕ್ಷಟ್ಟಿ ಅನ್ನ ತಿಂದು ಇನ್ನ ಸ್ವಲ್ಪ ಮೈ ಬೆಳೆಸ್ಕೋ ಬಾ. ನಿನ್ನ ಆಮೇಲೆ ವಿಚಾರಿಸ್ಕೊತೀನಿ, ಈಗ ಇಲ್ಲಿಂದ ಜಾಗ ಖಾಲಿ ಮಾಡ್ತೀನ? ಮಾಡ್ತೀನಿ. ಬಿಟ್ಟಿ ಕೂಳು ತಿನ್ನಕಂತ ಬಂದಿರ್ತಾವ ಒಂದ್ ಸ್ವಲ್ಪ ಭಿಕ್ಷುಕರು ವಂಶದವರು. ಎಂತ ಕೊಬ್ಬು ದುರಂಕ ಇವ್ರು ಸತ್ತು ಕೂಡ ಬುದ್ಧಿ ಮಾತ್ರ ಬರೋದಿಲ್ಲ. ಸಾಯಕ್ಕೇನೆ ಇನ್ನು ಸತ್ತೇ ಇಲ್ಲ, ಇನ್ನು ಬುದ್ಧಿ ಹೋಗ್ಬರಕು. ಸತ್ತ ಮೇಲೆ ಬುದ್ಧಿ ಬಂದ್ರೆ ಎದಕ್ಕೆ ಬಂತು ಉಪಯೋಗ? ಸುತ್ತು ಎಂತ ದುರಾದೃಷ್ಟ ಅಂತೀನಿ ನಾನು. ಛೀ, ಇಂಥವು ಯಾಕಾದ್ರೂ ಈ ಭೂಮಿ ಮೇಲೆ ಜನ್ಮ ತಾಳೆವೋ ಏನ? ಅಮ್ಮ ಕುದ್ಕೋ, ಫಿಶ್ ತಿನ್ವಂತಿ, ಒಂದ್ ರೊಟ್ಟಿ ಹಚ್ಕೊಡ್ತೀನಿ. ಏನ್ ಮೊಮ್ಮಗ ಮೀನಾ ಮಾಡ್ಯಾನ? ಒಲಿವಾ ಒಲೆ, ಹೊಟ್ಟಿ ತುಂಬಿತ್ ನಂದು. ಅಮ್ಮ ಬೇಜಾರ್ ಮಾಡ್ಕೊಂಡೇನ? ಚಿಕ್ಕಮ್ಮ ಹಂಗಲ್ಲ ಮಾತಾಡೋದು, ಅದಕ್ಕೆಲ್ಲ ತಲೆ ಕೆಲ್ಸ್ಕೊಬೇಡ. ಬಾಬಾ ನಿನಗೋಸ್ಕರ ಮಾಡಿದ್ದು. ನಿನ್ನೆ ಹೊರ ಕಡೆ ಹೋಗಿಲ್ಲನ, ಅವಾಗ ಕೆಳಗೆ ಹಿಡ್ಕೊಂಡ್ ಬಂದಿದ್ದು. ಬಾಬಾ ಕುತ್ಕೋ ಬಾ, ಒಂದು ಫಿಶ್ ತಿನ್ ಬಾಮ್ಮ. ಆದ್ರೂ ಮೊಮ್ಮಗಳ ನಿನಗೆ ಬೇಜಾರಾಗಿತ್ತು ನನಗೆ ಗೊತ್ತು, ಕುತ್ಕೋಬೇ. ಆದ್ರ ರೊಟ್ಟಿ ಒಲಿ ಬಿಡವಾ, ಒಂದು ಫಿಶ್ ಕೊಡು, ಹಂಗ ತಿಂತೀನಿ. ಹ್ಞೂ ಅಮ್ಮ. ಯವ್ವ ಮೊಮ್ಮಗಳ ಇಷ್ಟ ಕೊಡ್ತಾರ, ಆಮೇಲೆ ತಿಂತಿದೀವ, ರುಚಿಗೆ ಒಂದ ಕೊಡು ಅಂದ್ರೆ ಇದೇನಿದು? ಅಯ್ಯೋ ಯಮ್ಮ ತಿನ್ನಬೇ, ಎಷ್ಟು ತಕೊಂಡ ಇದು ಗೊತ್ತನ? ಸ್ವಲ್ಪ ಅಕ್ಕಿ ಕೊಟ್ಟಿಸ್ತಾ ಬಾಗಿನ ಅಕ್ಕಿ ಒಂದಿಷ್ಟು ತಗೊಂಡಾಗ ಗೊತ್ತನ? ನೋಡಿ ಎಷ್ಟು ಗುಮ್ ಅಂತ ಇದೆ. ತಿನ್ನು ತಿನ್ನು, ಅದ್ರಾಗ ಒಂದು ರೊಟ್ಟಿ ಕೊಡ್ಲಾ? ಏ ಬೇಡ ಮೊಮ್ಮಗಳ, ಬೇಡ, ಇದು ಒಂದು ತಿಂತೇನೆ. ಯಾಕಂದ್ರೆ ಇವಾಗ ಒಂದು ರೊಟ್ಟಿ ತಿಂದಿದ್ದೆ ನಾನು, ಅದ್ರಾಗ ಹೊಟ್ಟೆ ಕರಗಂಗ್ ನೋಡು, ವಯಸ್ಸಲ್ಲಿ ನೋಡ ಅದಕ್ಕೆ. ಏನು ಗಮ್ಮಂತ ಇದೆ. ಹೌದು ಮೊಮ್ಮಗಳ, ಯಾಕ ಏಡಿ ಸಿಗ್ಲಿಲ್ಲನ ಕೆಳಗ? ಅಯ್ಯೋ ಅಮ್ಮ, ಏಡಿನ ಕೈ ಹಿಡ್ಕೊಂಡ್ಬಿಡ್ತಾವು. ಬೇಡಪ್ಪ, ಇದನ್ನ ನಾನು ಆಕಿ ಇಬ್ರು ಹಿಡ್ಕೊಂಡು ತಗೊಂಬಂದಿರೋದು ಬೆಸ್ಟ್ ಆಗ್ಯಾವ. ತಿನ್ನ ತಿನ್ನ. ಮತ್ ನಿಮ್ಮಪ್ಪ ಅಪ್ಪಗೆ ತೆಗೆದಿಟ್ಟೇನಿ, ಆಮೇಲೆ ಅವ್ಗೆ ಕೊಡ್ತೇನೆ, ನೀ ತಿನ್ಬೇ. ಪುಟಿ ಬಾ ತಿನ್ಬಾ, ನಾನು ತಿಂತಾ ಇದ್ದೀನಿ, ನಿನಗೂ ಮುಳ್ಳಿ ಬಿಡಿಸ್ಕೊಳ್ಳಿ. ಯಾವ ನಾನು ಅವನ ಜೊತೆ ಆಮೇಲೆ ತಿಂತೆ, ನೀನು ಮೊಮ್ಮಗ ಆಮೇಲೆ ಅಕ್ಕಿ ಜೊತೆ ತಿನ್ವಂತಿ, ಇನ್ನೂ ಅಷ್ಟ ಕೊಂಡದವು, ನೀನು ಸ್ವಲ್ಪ ಬಾಯರ್ಸುವ. ಅದು ಅಮ್ಮ ಒಲೆ ಆಮೇಲೆ ತಿಂತೇನೆ ತಗೋ, ನೀವು ತಿನ್ರಿ. ವಾವ್ ಅಕ್ಕ, ಫಿಶ್ ಮಾಡಿ. ಹಾ ಬಾರೋ, ಬಾ ತಿನ್ಬಾ. ಅಯ್ಯೋ ಫಿಶು, ಬಿಸಿ ಬಿಸಿ ರೊಟ್ಟಿ ಫಿಶು, ವಾವ್ ಒಳ್ಳೆ ಕಾಂಬಿನೇಷನ್ ನೋಡಕ್ಕ. ಕೊಟ್ಬಿಡಕ್ಕ, ತಿಂದ್ಬಿಡ್ತೀನಿ. ಬಾರೋ ಬಾರೋ. ಮತ್ತೆ ಮೊಮ್ಮಗನ ಇವಾಗೆಲ್ಲ ಹೋಗಿ ಬಂದಿ? ಏ ನನ್ನ ಗೆಳೆಯ, ಅಯ್ಯೋ ಗೆಳೆಯ ಅಂತ ತಕ್ಷಣ ಮರ್ತೋಯ್ತು. ಈಗಿನ ಅಕ್ಕ, ಅಕ್ಕ ಅದು ಅದು ನಿಮ್ಮ ಸರ್ಗೆ, ಅದೇ ನನ್ನ ಫ್ರೆಂಡ್ಗೆ ಫಿಶ್ ಅಂದ್ರೆ, ಅದು ರೊಟ್ಟಿ ಫಿಶ್ ಅಂದ್ರೆ ತುಂಬಾ ಇಷ್ಟ ಕಣೆ ಅಕ್ಕ. ಅವನಿಗೂ ಕೊಡ್ತೀಯನ? ಅಯ್ಯೋ ಸರ್ಗೆನ ಆಯ್ತು ಬಿಡು, ತಗೊಂಡೋಗು. ಮೀನ ಇಷ್ಟಕೊಂಡೆ ಹಿಡ್ಕೊಂಬಂದೇನು ಕಣೋ, ನಿನ್ನೆ ಹೊಲಕ್ಕೆ ಹೋಗಿದ್ನಲ್ಲ, ಅಲ್ಲಿ ಕೆರೆ ಒಳಗೆ ಸಿಕ್ಕಿದ್ವು. ತಗೊಂಡೋಗು, ಇನ್ನೂ ಸ್ವಲ್ಪ ಬೇಕಂದ್ರೆ ತೆಗೆದಿಟ್ಟೇನಿ, ಬೇಕಾದ್ರೆ ನಾವು ಮಾಡ್ಕೊಡೋಣ ಮತ್ತೆ. ಹಂಗಂತೀಯ ಅಕ್ಕ? ಅನ್ನಪೂರ್ಣೇಶ್ವರಿ ಕಡೆ ನೀನು. ಸರಿ ಅಕ್ಕ, ಹಂಗಂದ್ರೆ ನಾನು ಇಲ್ಲಿ ತಿನ್ನಗಿಲ್ಲ, ನನ್ಗೆ ಎಲ್ಲ ಜೊತೆ ತಿಂತೀನಿ. ಬಾಕ್ಸ್ನೇ ಹಾಕ್ಕೊಡ್ತೀಯ ಅಕ್ಕ? ಬೇಕಾದ್ರೆ ಸರ್ಗೆ ಆಮೇಲೆ ಕೊಡುವಂತೆ. ನನ್ನ ಗೆಳೆಯನ ಜೊತೆ ನಾನು ತಿನ್ಬೇಕು. ಓ ಹಾಗ, ಸರಿ ಆಯ್ತು, ಬಾಕ್ಸ್ನಾಗ ಹಾಕ್ಕೊಡ್ತೀನಿ, ತಿನ್ನು. ಹೋ ಅಕ್ಕ, ಆದ್ರೆ ಫಿಶ್ ರೊಟ್ಟಿ ಜಾಸ್ತಿ ಇರ್ಲಿ ಅಕ್ಕ. ಆಯ್ತು ಬಿಡು, ಫಿಶ್ ರೊಟ್ಟಿ ಜಾಸ್ತಿನೇ ಕೊಡ್ತೇನೆ. ಸರಿ ತಿನ್ನು. ಸರಿ ಕಟ್ಟು. ಸರಿ, ಅಲ್ಲಿ ಟಿಫಿನ್ ಬಾಕ್ಸ್ ಇದೆ ನೋಡು ತುಂಬ.
ಎಲ್ಲೇ ಓ ಅಲ್ಲಿದೆ ಹಾ ಸರಿ ಸರಿ. ಅವ್ರ ಗೆಳೆಯನ್ ಕಂಡ್ರೆ ಎಷ್ಟು ಪ್ರಾಣ ನೋಡೋಂಗ. ಹ್ಞೂ ಅಮ್ಮ, ಕಾಲೇಜ್ ಫ್ರೆಂಡು. ಇವನು ಬಿ ಎಡ್, ಅವರು ಬಿ ಎಡ್ ಮಾಡಿ ಎಮ್ ಎಡ್ ಮಾಡಿ ಸರ್ ಏನೋ ಮಾಡ್ಕೊಂಡಾರ. ಅವರು ಇವರು ಬಹಳ ಕ್ಲೋಸ್ ಫ್ರೆಂಡ್ ಇವನು ಅವರು. ಹಿಂಗಾಗಿ ಕೇಳ್ತಾ ಇದ್ದಾನೆ. ಸರಿ ಕೊಟ್ಟು ಕಳ್ಸ್ತೀನಿ ತಗೋ ಅಮ್ಮ. ಅಯ್ಯೋ ಕೊಟ್ಟು ಕಳ್ಸ ಮೊಮ್ಮಗಳ, ನಮ್ಗೇನು ಕಡಿಮೆ ಆಗೈತಾನೆ, ಅಂಥವ್ರಿಗೆಲ್ಲ ಕೊಡ್ಬೇಕವಾ ಪಾಪ. ಅವನು ಒಬ್ಬನೇ ಮಾಡ್ಕೊಂತಾನೆ ಏನು ಅಡ್ಗಿನ. ಅಕ್ಕ ತಗೊಳ್ಳೆ, ಇದು ತುಂಬಾ ಕಟ್ಬಿಡು, ಬರೀ ಫಿಶ್ ರೊಟ್ಟಿ ಆಯ್ತಾ? ಹಾ ಸರಿ ಕಣೋ, ಕಟ್ತೀನಿ, ಅದಕ್ಕೇನೈತಿ, ತಿನ್ನುವಂತ್ರಿ. ಹಾ ಫಿಶ್ ಅದೇ ನನಗೆ ಎಷ್ಟು ಪಂಚ ಪ್ರಾಣ ಗೊತ್ತೇನೆ. ಯಾವಾಗ ನೋಡಿದ್ರು ಕಾಲೇಜ್ನೊಳಗೆ ಅದಕ್ಕೆ ಅರಿಸಿದಕ್ಕೆ ಹೋಗಿದ್ವಿಲ್ಲ, ಅಲ್ಲೇ ಬರೀ ಹೋಗ್ಬಿಟ್ಟು ಫಿಶ್ ತಿಂದಿದ್ದ ಅಲ್ಲಿ ಹಿಡ್ಕೊಂಬರೋದು ಎಣ್ಣೆ ಕರೆಯೋದು ಕರೋಕ್ ಹಾಕ್ಬಿಟ್ಟು ತಿಂತಾ ಇರೋದೇ, ಬರೀ ಇದ ಮಾಡ್ತಿದ್ದವ ಮೈಸೂರು ಯೂನಿವರ್ಸಿಟಿ ಒಳಗಿದ್ದಾಗ. ಓ ಅಕ್ಕ, ಕೆ ಆರ್ ಎಸ್ ಡ್ಯಾಮ್ಗೆ ನೋಡ್ಬರೋಣ ಅಂತ ಹೋಗೋದು, ಅಲ್ಲಿ ಕೆ ಆರ್ ಎಸ್ ಡ್ಯಾಮ್ ನೋಡಕ್ ಹೋಗಿದ್ದಿಲ್ಲ, ಈ ಫಿಶ್ ನೋಡಕ್ ಬರ್ತಿದ್ದ ನನ್ನ ಗೆಳೆಯ. ಹಾ ರಮೇಶ್, ಏನು ನೀ ಇಲ್ಲಿ? ಸ್ವಲ್ಪ ನಿನ್ ಜೊತೆ ಮಾತಾಡ್ಬೇಕು, ಬಾರೋ. ಹಾ ನಡಿ ಬರ್ತೀನಿ. ಅಕ್ಕ ನೀ ಟಿಫಿನ್ ಬಾಕ್ಸ್ ಕೊಡ್ತಾ ಇರು, 1 ಸೆಕೆಂಡ್ ಮಾತಾಡ್ಕೊಂಡ್ ಬರ್ತೀನಿ. ಹಾ ಸರಿ ಸರಿ. ಹಾ ಏನು ಹೇಳು. ಅದು ಕಣೋ, ಓ ಹೌದಾ, ಹಾ ಇರು 1 ನಿಮಿಷ ಅಕ್ಕ ಹೇಳ್ಬಿಟ್ಟು ಬರ್ತೀನಿ. ಹಾ ಬೇಗ ಬಾ. ಹಾ ಅಕ್ಕ. ಹಾ ಹೇಳು, ಟಿಫಿನ್ ಬಾಕ್ಸ್ ರೆಡಿ ಆಗಿದೆ, ತಗೋ ಹೋಗಿ ಕೊಟ್ಟು ಬಾ. ಅದು ಅಕ್ಕ, ಏನ್ ತಿಳ್ಕೊಳಲ್ಲ ಅಂದ್ರೆ ನೀನು ಪುಟ್ಟಿ ಹೋಗಿ ಟಿಫಿನ್ ಬಾಕ್ಸ್ ಕೊಟ್ಬಿಡ್ತೀರಾ? ಏನು ಆಗಲ್ಲಪ್ಪ ನಂಗೆ. ಅಕ್ಕ ಏನೋ ಕೆಲಸ ಐತಂತ ನನ್ನ ಗೆಳೆಯ ಕರೆಯಕ್ ಬಂದನ, ಅದಕ್ಕೆ ಹೋಗ್ಬೇಕು, ಅದು ಅವ್ರ ಊರಿಗೆ ಹೋಗ್ಬೇಕಂತ, ಅದಕ್ಕೆ ಬರೋದು ಲೇಟ್ ಆಗತ್ತಕ್ಕ, ನೀನು ಹೋಗಕ್ಕ. ಲೋ ಮೊಮ್ಮಗನ, ವಯಸ್ಸಿನ ಹುಡುಗಿ ಹಂಗೆಲ್ಲ ಕಳಿಸ್ತಾರೇನೋ. ಅದಕ್ಕೆ ಅಜ್ಜಿ ಈ ಪುಟ್ಟಿ ಜೊತೆ ಮಾಡಿ ಕಳಿಸ್ತೀಯಾ? ಅದು ಅಲ್ಲ ಕಣೋ, ಊಟದ ಬುತ್ತಿ ರೆಡಿ ಮಾಡಲ್ಲ, ಕೊಟ್ಬಿಟ್ಟು ಹೋಗು. ಅಯ್ಯೋ ಅಜ್ಜಿ ಲೇಟ್ ಆಗತ್ತೆ, ಅವ್ರ ಮನೆ ಇರೋದು ಈ ಕಡೆ, ನಾನು ಹೋಗೋದು ಆ ಕಡೆ, ಹೆಂಗಾಗತ್ತೆ ಅಕ್ಕ? ಅಯ್ಯೋ ಹಾ ಸರಿ ಬಿಡು, ನಾನೇ ಹೋಗಿ ಕೊಟ್ಟು ಬರ್ತೀನಿ, ಪುಟ್ಟಿ ಕರ್ಕೊಂಡು ಹೋಗಿ. ಅಕ್ಕ ಅಂಜೆ ಅಕ್ಕ, ನನ್ನ ಮುದ್ದು ಅಕ್ಕ, ಕೊಟ್ಬಾರ ಅಕ್ಕ, ಮಿಸ್ ಮಾಡ್ಬಿಡ ಮತ್ತಕ್ಕ. ಇಲ್ಲ ಮಿಸ್ ಮಾಡಲ್ಲ, ನೀವು ಹೋಗು, ನಾನು ಕೊಟ್ಟು ಬರ್ತೇನೆ. ಸರಿ ಅಕ್ಕ. ಹಾ ಪುಟ್ಟಿ ಆಯ್ತಾ ತಿನ್ನೋದು? ಅಯ್ಯೋ ಜಲ್ದಿ ಜಲ್ದಿ ತಿನ್ನವ, ಸರ್ ಮನೆಗೆ ಹೋಗಿ ಈ ಟಿಫಿನ್ ಬಾಕ್ಸ್ ಕೊಟ್ಟು ಬರೋಣ. ನಾನು ಬರಲ್ಲಪ್ಪ, ನಾನು ಫಿಶ್ ತಿಂದು ಸುಸ್ತಾಗ್ಬಿಡ್ತೀನಿ. ಅಣ್ಣ ಹೇಳೋ ಮುಂದೆ ಬಾಳ ದೊಡ್ಡ ಸುಮ್ಮನೆ ಇದ್ದಾನ. ಫಿಶ್ ತಿಂತಾ ಇದ್ದೆ ನಾನು, ಫಿಶ್ ಅಲ್ಲಿ ಮಗ್ನ ಆಗ್ಬಿಟ್ಟಿದ್ದೆ ನಾನು. ಕೇಳಿಸ್ಕೊಂಡಿಲ್ಲ ನಾನಕ್ಕ. ಪುಟ್ಟಿ ಹಾಗೆಲ್ಲ ಮಾಡ್ತಾರನ? ಇದು ಫಿಶ್ ಬಡ ಇಲ್ಲ, ತಿನ್ನು, ಇಡಕ್ ಹೋಗ್ಬೇಡ, ತಿನ್ನಿ, ಸುಮ್ಮನೆ ಎದಕ್ಕೆ ಕೆಡಿಸ್ತೀರಿ, ಬಡ ತಿನ್ಬಿಟ್ಟು ಅಕ್ಕ ಜೊತೆ ಹೋಗ್ಬಾ. ನಾನು ಹೋಗಲ್ಲ. ಏನು ಇಷ್ಟೊತ್ತಿನ ಮಕ್ಕೋತಿಯಾ? 3 ಸಂದಿಲೆ ಎಷ್ಟು ಟೈಮು? ಹಾ ಇಷ್ಟು 4 5 ಗಂಟೆ 5:30 ಆಯ್ತು. ಬಾಬಾ ಹೋಗಿ ಕೊಟ್ಟು ಬರೋಣ. ಇಷ್ಟೊತ್ತಿನ ಮಲ್ಕೋತಾರನ? ನಿನ್ನ ಏನ್ ಮಾಡ್ಲಿ ಅಂತೀನಿ ನಾನು. ಬಾರ ಎದ್ದು. ಅಯ್ಯೋ ನಾನು ಹೋಗ್ತೀನಿ ಬಿಡು ಕೊಡಾಕ. ಅಯ್ಯೋ ಮೊಮ್ಮಗ, ನಾನು ಬರ್ತೇನೆ ತಗೋ, ಒಬ್ಳು ಹೋಗ್ಬೇಡಪ್ಪ, ಜನ ಸರಿ ಇಲ್ಲ, ತಪ್ಪು ತಿಳ್ಕೊಂಡ್ಬಿಡ್ತಾರ. ಅದಕ್ಕೆ ನಾನು ಬರ್ತೀನಿ, ನೀನು ಇಬ್ರು ಹೋಗಿ ಕೊಟ್ಟು ಬರೋಣ ತಗೋ, ಆಯ್ತಾ? ಇದು ಮೊದಲೇ ಸರಿಯಾಗಿ ಮುಚ್ಚಿಡು. ಎಲ್ಲಿ ಇಡ್ಲೇ ಅಮ್ಮ? ಎಲ್ಲಿಲ್ಲದೆ ಇಟ್ಬಿಟ್ಟು ಅದ್ಮೇಲೆ ಕಲ್ಲೊಂದು ಒಜ್ಜಂದು ಏನಾರು ಇಡು. ಅದು ಹಿತ್ತಲ್ ಬಾಕ್ಲ ಬೇರೆ ತೆಗ್ದಿದ್ದಿ, ಯಾವ್ದಾರ ಬೆಕ್ಕಗಿಕ್ಕೆ ಬಂದು ತಿನ್ಕೊಂಡು ಹಾಳು ಮಾಡ್ತಂದ್ರೆ ನಿಮ್ಮ ಚಿಕ್ಕಮ್ಮ ಬಿಟ್ಟ ನೀನು. ಅಯ್ಯೋ ಹೌದಲ್ಲ, ಮರ್ತೇ ಬಿಟ್ಟೇನಿ. ಹೆಂಗ್ ಮಾಡು, ಒಳಗಡೆ ಒಂದು ಅಡಿಗೆ ಮನೆ ಐತಲ್ಲ, ಆ ಅಡಿಗೆ ಮನೆಗೆ ಹೋಗಿ ಇಟ್ಬಿಡು. ಅಯ್ಯೋ ಚಿಕ್ಕಮ್ಮ ಬೈತಾಳೆ, ಇಂಥವೆಲ್ಲ ಮಾಂಸಾಹಾರ, ಈ ಫಿಶು ಗಿಶು ಮೊಟ್ಟೆ ಗಿಟ್ಟೆ ನಾನ್ ವೆಜ್ ಅಡಿಗೆಗಳು ಮಾಡಿದ್ರೆ ಒಳಗಿಡಿಸ್ಕೊಡಲ್ಲ, ಬೈತಾಳೆ. ಅದಕ್ಕೆ ಹೊರಗೆ ಬಂದು ಅಡಿಗೆ ಮಾಡ್ತಾ ಇರೋದು ನಾನು. ಹೌದಲ್ಲ? ಅಯ್ಯೋ ನಿಮ್ಮ ಚಿಕ್ಕ ಮುಂದೊಂದು ಏನ್ ನಿಯಮನೋ ನಿಯಮ, ಏನಿರ್ಲಾರದು ಊರದ ನಿಯಮ. ನಾನ್ ವೆಜ್ ಎಲ್ಲ ತಿನ್ನದಂತ, ಮನೆ ಒಳಗೆಲ್ಲ ಸುತ್ತಾಡದಂತ, ಆದ್ರೆ ಅಡಿಗೆ ಮಾಡೋದು ಮಾತ್ರ ಒಳಗಲ್ಲಂತ. ಕರ್ಮ. ಸರಿ ಆಯ್ತು ಬಿಡು, ಅದೇನ್ ಮಾಡ್ತೇನೋ ಮಾಡು. ಬಾ ನಾನು ಬರ್ತೇನೆ, ಹೋಗೋಣ. ಆದ್ರೂ ಹೋಗು ಮುಂದೆ ನಿಮ್ಮ ಚಿಕ್ಕ ಮಗ ಒಂದು ಮಾತು ಹೇಳು, ಹಿಂಗಿಟ್ಟೇನಿ ಫಿಶ್ನ ಅಂತ. ಮತ್ತಕ್ಕೆ ಮರ್ತು ಕುಂತಾಳ, ಮತ್ತೆ ಬೆಕ್ ಬಂದು ತಿಂದು ನೋಡ್, ಮತ್ತೆ ನಿನಗೆ ಹೊಡ್ತ ಬಿದ್ದಿದ್ದಾವು, ಮತ್ತೆ ಅದಕ್ಕೆ ಹೇಳೋದು. ಏನ್ ಮಾಡೋಣ, ಹೋಗೋಣ? ಹ್ಞೂ ಅಮ್ಮ, ಇದನ್ನೆಲ್ಲ ಮುಚ್ಚಿಬಿಟ್ಟು ಬರ್ತೇನೆ. ಬಾ ಹೋಗೋಣ ಬಾ. ನಡಿ. ಏ ಪುಟ್ಟಿ, ಅಮ್ಮಗೆ ಹೇಳು ನಾವು ಹೋಗ್ತೀವಂತ.